ಎಷ್ಟು ಲೂಟಿ ಆಗಿದೆ ಹೇಳರ್ ಕೇಳರ್ ಯಾರು? ನಾನು ಇವತ್ತಿನ ಮಾಧ್ಯಮದ ಸ್ನೇಹಿತರ ಮುಂದೆ ಕರ್ನಾಟಕ ರಾಜ್ಯದ ಜನತೆಗೆ ನಾನು ಮನವಿ ಮಾಡೋದು, ಈ ರಾಜ್ಯ ಸಂಪದ್ಭರಿತವಾದ ರಾಜ್ಯ. ನಾನು ಮಾಧ್ಯಮದ ಸ್ನೇಹಿತರಿಗೂ ಹೇಳ್ತೇನೆ, ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಎಸ್, ಈ ರೀತಿಯ ಆಡಳಿತ ನಡೆಸಲಿಲ್ಲ, ನಾನು ಇಂಥ ಆಡಳಿತ ನಡೆಸಲಿಲ್ಲ. ಇವತ್ತು ನಾನು ಇಷ್ಟು ಮಾತಾಡಬೇಕಾದ್ರೆ ತಪ್ಪು ತಿಳ್ಕೋಬೇಡಿ ಯಾರನ್ನು. ಆನ್ಲೈನ್ ಲಾಟ್ರಿ ಜೊತೆಗೆ ಎಲ್ಲ ಲಾಟ್ರಿ ಬಂದ್ ಮಾಡಿದೆ ನಾನು. ಯಾವುದೋ ನಿಮ್ಮ ತಮಿಳ್ನಾಡು ನಮ್ಮ ಎಂಥದ್ದು ಕಿಂಗು, ಲಾಟ್ರಿ ಕಿಂಗು, ಎಂಥದ್ದು ಮಾರ್ಟಿನ್, ಎಂಥದ್ದು ಹೆಸರಲ್ವಾ? ಹಾಂ, ಮಾರ್ಟಿನ್ ಅಂತಲೂ ಯಾರೋ ಇರ್ಬೇಕಲ್ವಾ? ಹಾಂ, ಅವರೇ ತಾನೇ ಈಗೆಲ್ಲ ಹಲವಾರು ಪಕ್ಷಗಳಿಗೆ 1000 ಕೋಟಿ 1200 ಕೋಟಿ ಎಲೆಕ್ಷನ್. ಅವತ್ತು ಎಷ್ಟು ನನಗೆ ಆಮಿಷ ಒಡ್ಡಿದ್ರು. ಸಂಪಾದನೆ ಮಾಡೋಕ್ಕೂ ಒಂದು ಜೀವನದಲ್ಲಿ ಒಂದು ಮಾರ್ಗದಲ್ಲಿ ಹೋಗಬೇಕು. ನಾನು ಅವತ್ತು ಮನಸ್ಸು ಮಾಡಿದರೆ ಆ ಬಡವರ ಜೊತೆ ಚೆಲ್ಲಾಟ ಆಡಿ, ಒಬ್ಬ ಬಂದ ಬೆಳಗ್ಗೆ 6 ಗಂಟೆಗೆ ಮನೆ ಮುಂದೆ ನಿಂತಿದ್ದ, 2 ಲಕ್ಷ ಆನ್ಲೈನ್ ಲಾಟ್ರಿ ವ್ಯಾಮೋಹಕ್ಕೆ ಒಳಗಾಗಿ ಸಾಲ ಮಾಡ್ಕೊಂಡಿದ್ದೀನಿ, ನೀವೇ ನನಗೆ ದಿಕ್ಕು, ನೀವೇನಾದ್ರು ಈ ಸಾಲ ತೀರಿಸ್ತಾ ಇದ್ದೆ, ನಮ್ಮ ಕುಟುಂಬ ಸೂಸೈಡ್ ಮಾಡ್ಕೊತೀನಿ ಅಂತ ಬಂದ. ಅವತ್ತೇ ತೀರ್ಮಾನ ಮಾಡಿದೆ, ಆನ್ಲೈನ್ ಲಾಟ್ರಿ ಎಲ್ಲ ಲಾಟ್ರಿ ಸ್ಟಾಪ್ ಮಾಡಿದೆ. ಹೇಳ್ಬೋದು ನಿಮ್ಮ ಕಾಲದಲ್ಲಿ ಹಿಂಗೆ ಮಾಡ್ತಿದ್ರಾ ಅಂತ ಹೇಳಿ, ನಿರ್ಮಿತಿ ಕೇಂದ್ರ ಅದು ಇದು ಅಂತ. ನನ್ನ ಕಾಲದಲ್ಲಿ ಸಿದ್ದರಾಮಯ್ಯನವರೇ ಪ್ರತಿ ತಿಂಗಳು 30ನೇ ತಾರೀಕು ಈ ಕಾಂಟ್ರಾಕ್ಟರ್ಗಳಿಗೆ NOC ಪೇಮೆಂಟ್ ರಿಲೀಸ್ ಆಗೋದು, LOC ಪ್ರತಿ ತಿಂಗಳು 30ನೇ ತಾರೀಕು. ಯಾವ ಕಾಂಟ್ರಾಕ್ಟ್ರು ಮನೆ ತಗ ಬರ್ತಿರ್ಲಿಲ್ಲ. ಸರ್ ನಮ್ದು ಇಷ್ಟು ಬಿಲ್ ಐತೆ ಸರ್, ದಯವಿಟ್ಟು ಹೇಳ್ಬಿಟ್ಟು ಕೊಡಿಸಿ ಸರ್. ಯಾರು ಬರಲಿಲ್ಲ ನನ್ನ. ಆ ರೀತಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಅಲ್ಪ ಸ್ವಲ್ಪ ಗೌರವ ಉಳಿಸ್ಕೊಂಡು ನಾಡಿನ ಜನ ನನ್ನನ್ನು ಗುರುತಿಸಿದ್ರೆ, ಆ 20 ತಿಂಗಳ ಆಡಳಿತ ಗುರುತಿಸಿದ್ರೆ, ಇಲ್ಲಿ ಹೇಳದ್ನಲ್ಲ ಈಗ ನಿಮಗೆ ಕಸದ್ದು ಅದು ಒಂದು ಭಾಗ, ಅದು 30 ವರ್ಷಕ್ಕೆ ಲೀಸ್ದು ಪ್ಲಾನ್ ಮಾಡಿದ್ರಲ್ಲ, ಈಗ 3,000 ರೂಪಾಯಿಗೆ ಇಳಿಸ 6,000 ಫಿಕ್ಸ್ ಮಾಡಿದ್ದು. ಅಲ್ಲಿಗೆ ಲೆಕ್ಕ ಹಾಕಿ ನೀವು ವಿಶೇಷ ಆಯ್ತದೆ ಅಂತಿಲ್ಲ, ಮುಂದೆಲ್ಲ ಕೊಡ್ತೀನಿ ಡೀಟೇಲು. ಪಾಪ ಯಾರೋ ಬಂದ ನನಗೆ. ಈಗ ಇಲ್ಲಿ ಯಾರೋ ಪ್ರಾಮಾಣಿಕವಾಗಿ ಇಷ್ಟು ವರ್ಷಗಳಿಂದ ಮಾಡ್ಕೊಂಬಂದಿಲ್ಲ, 1 ವಾರ 2 ವಾರ ತಗೊಂಡು ಹೆಂಗೋ ಅವ್ರಿಗೆ ಅಲ್ಲಿ ಯಾರಾದ್ರು ತೊಂದರೆ ಇದ್ರು ಅಡ್ಜಸ್ಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋನು. ಇಲ್ಲಿ ಹಬ್ಬ, ಇಲ್ಲಿ ಬೆಂಗಳೂರಲ್ಲಿ ಕಸ ಎತ್ತದ್ರಲ್ಲಿ 2 ದಿವಸ ಒಂದು 2 ಟ್ರಿಪ್ಪು ಪ್ರತಿದಿನ ಇದು ಸುಳ್ಳೆಕ್ಕ ತೋರಿಸ್ಕೊಂಡ್ರೆ ಕೆಲವರಲ್ಲಿ ಕೆಲಸ ಮಾಡೋರು ಹೇಳೋದು ಪ್ರತಿ ತಿಂಗಳು 4 ಲಕ್ಷ 5 ಲಕ್ಷ ಮನೆ ತಗ ಬರ್ತದೆ ಅಂತಾರೆ ಬೆಂಗಳೂರಿನಲ್ಲಿ ಆವರೇಜ್. ಅದು ದೊಡ್ಡ ಇತಿಹಾಸ ಇದೆ ಇರಲಿ. ಆದರೆ ಈಗಂತೂ ಬಿಡಿ, ಏನು ಹೇಳರ್ ಕೇಳರ್ ಯಾರೂ ಇಲ್ಲ. ಒಬ್ಬ ಗೋರಿ ಮೊಹಮ್ಮದ್ದು, ಇನ್ನೊಬ್ಬ ಗಜನಿ ಮೊಹಮ್ಮದ್ದು, ಮತ್ತೊಬ್ಬ ಮಲ್ಲಿಕಾ ಕಪೂರ್ ಇಂತರ ವಿಧಾನಸೌಧ 3ನೇ ಮಾಡಿಲ್ ಕೂತ್ಕೊಂಡು ಈ ರಾಜ್ಯ ಹಿಂಗೆ ಲೂಟಿ ಮಾಡ್ಕೊಂಡು ಹೋದ್ರೆ ಏನಾಗಬೇಕದು ಈ ರಾಜ್ಯದ ಪರಿಸ್ಥಿತಿ ಅಂತ. ನಾನು ಮೊನ್ನೆ ಬಜೆಟ್ದು ನೋಡಿದೆ ಬ್ರದರ್, ಬಜೆಟ್ ಕತೆ. ಮನೆ ಪಾರ್ಕಿಂಗ್ ಸ್ಥಳಕ್ಕೆ ಚದರಡಿ ಲೆಕ್ಕದಲ್ಲಿ ತೆರಿಗೆ ಅಂತೆ. ಮನೆ ಮುಂದೆ ನಿಮ್ಮ ವೆಹಿಕಲ್ ಮೋಟರ್ ಬೇಕು ಕಾರ್ನ ಪಾರ್ಕ್ ಮಾಡಕ್ಕೆ, ಅದಕ್ಕೂ ನೀವು ತೆರಿಗೆ ಕಟ್ಟಬೇಕು ಅಂದ್ರೆ ಈ ನಾಡಿನ ಜನ ನೀವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ, ಈಗ ಈ ಬಜೆಟ್ ಅಲ್ಲಿ ನಿಮ್ಮ ಮನೆ ಕಾಂಪೌಂಡ್ಗೆ ಕಾರ್ ನಿಲ್ಲಿಸ್ಕೊಂಡಿದ್ರು ಇಷ್ಟು ತೆರಿಗೆ ಹಾಕ್ತೀವಿ ಅಂತ ಅಂದ್ಬಿಟ್ಟು ಈಗಾಗಲೇ ಘೋಷಣೆ ಮಾಡ್ಬಿಟ್ಟವ್ರೆ. ನೀವು ಸ್ವಲ್ಪ ಇದೆಲ್ಲ ಎಚ್ಚರಿಕೆಯಿಂದ ಮುಂದೆ ಹೋರಾಟ ಸರಿಪಡಿಸ್ಕೊಳ್ಳದೆ ಹೋದ್ರೆ ಕೊನೆಗೆ ನಿಮ್ಮ ಬೆಡ್ರೂಮ್ ತಗೋ ಬರ್ತಾರೆ ಟ್ಯಾಕ್ಸ್ ಹಾಕಬೇಕು ಅಂತ. ನಿಮ್ಮ ಮನೇಲಿ ಕಟ್ಟಿದ್ರೆ ನಿಮ್ಮ ಬೆಡ್ರೂಮ್ ಉಪಯೋಗ ಮಾಡ್ಕೋಬೇಕಾದ್ರೂ ಇದಕ್ಕೂ ಟ್ಯಾಕ್ಸ್ ಕಟ್ಟಿ ಅಂತಾರೆ. ಇದು ಈ ಸರ್ಕಾರ ಇದು. ಯಾರು ಮಾಡದೇ ಇರೋ ಸರ್ಕಾರ ಇದು. ಸರ್ಕಾರದವ್ರು ನಮಗೆ ದುಡ್ಡು ಕೊಡ್ತಾ ಇಲ್ಲ.
ಅದಕ್ಕಿದೆಲ್ಲ ಪರಿಸ್ಥಿತಿ ಆಯ್ತಪ್ಪ. ಪಾಪ ಗ್ಯಾರಂಟಿ ಸ್ಕೀಮ್ ತಂದಿದ್ದೀರಿ, ಆ ಬಡವ್ರನ್ನ ಉದ್ಧಾರ ಮಾಡ್ತಾ ಇದ್ದೀರಿ, ಅಭಿನಂದಿಸ್ತೀನಿ ನಿಮ್ಮನ್ನ. ನನ್ನ ಅಭಿನಂದನೆ ಇದೆ ನಿಮಗೆ. ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತಾ ಇರೋದಕ್ಕೆ ನಾನು ಏನು ಅಸೂಯೆ ಇಲ್ಲ. ಇನ್ನೂ 2,000 ಜಾಸ್ತಿ ಮಾಡಿ, ಇನ್ನೂ 2,000 ಜಾಸ್ತಿ ಮಾಡಿ, ನನ್ನದೇನು ತಕರಾರಿಲ್ಲ. ಆದರೆ ಈ ಗ್ಯಾರಂಟಿ ಹೆಸರಿನಲ್ಲಿ ಯಾವ ಬಾಪ್ನಲ್ಲಿ ತೆರಿಗೆ ಹಾಕಿದಿರಿ ಇಲ್ಲಿವರೆಗೀಗ? ಏಪ್ರಿಲ್ 1ನೇ ತಾರೀಕು ನಾವು ಏಪ್ರಿಲ್ 1 ಮೊದಲಿಂದನೂ ಬುದ್ಧಿ ಬಂದಾಗಲಿಂದ ಏಪ್ರಿಲ್ ಫುಲ್ ಮಾಡ್ತಾ ಇದ್ದು, ಬುದ್ಧಿ ಬಂದಾಗಲಿಂದ. ಈಗ ಏಪ್ರಿಲ್ 1ನೇ ತಾರೀಕಿಗೆ ರಾಜ್ಯದ ಜನತೆನೇ ಫೂಲ್ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಿತು. ಪೆಟ್ರೋಲ್ ಮೇಲೆ ಮತ್ತೆ 2 ರೂಪಾಯಿ ಜಾಸ್ತಿ, ಡೀಸೆಲ್ ಮೇಲೆ, ವಿದ್ಯುತ್ ಶಕ್ತಿ ರೇಟ್ ಜಾಸ್ತಿ. ಹಾಲಿಂದು ಪಾಪ ಅವರು ನಮ್ಮ ಡೆಪ್ಟಿ CM ನನಗೇನು ಗೊತ್ತಿಲ್ವಂತೆ, ಅವ್ರ ಅಣ್ಣನ ಕೇಳಿ ಅಂತ ಹೇಳ್ತಾರೆ. ಅವ್ರ ಅಣ್ಣನ ಕೇಳಿ ಅಂತ ಏನೇನು ಆಗ್ತಿದೆ ಅನ್ನೋದು ಗೊತ್ತು. KMF ಅಲ್ಲಿ ಆ KMF ಯಾರಿಂದ ಉದ್ಧಾರ ಆಯಿತು? ಯಾವ ಪರಿಸ್ಥಿತಿ ಇತ್ತು? 94-95 13 ನಮ್ಮ ಜಿಲ್ಲಾ ಕೇಂದ್ರಗಳು, ಹಾಲು ಉತ್ಪಾದಕರ ಕೇಂದ್ರ ಲಾಸ್ ಅಲ್ಲಿದ್ವು ಇಡೀ ರಾಜ್ಯದಲ್ಲಿ. ಆ ಲಾಸನ್ನ ಲಾಭದತ್ತ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದ್ದು ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ. ರೇವಣ್ಣ KMF ಅಧ್ಯಕ್ಷ ಆಗಿ ಆ ಡೈರಿ ಉದ್ಧಾರ ಮಾಡಿದ್ದು. ಈಗೇನು ಎಲ್ಲರೂ ಮಾಡ್ತಾರೆ ಪಾಪ, ನೋಡ್ತಾ ಇದ್ದೀವಿ ಯಾವ ಅಗಲದೊರಡೆ ನಡೀತಿದೆ ಅಂತೇಳಿ. ಮುಂದಕ್ಕೆ ಇನ್ನು 2 ವರ್ಷದಲ್ಲಿ ಏನಾಗುತ್ತೆ ಕಾದ್ ನೋಡಿ. ಹೇಳ್ತಾರೆ ರೈತನು ಕೊಡ್ತಾರಂತೆ 4 ರೂಪಾಯಿನ. ಯಾವ್ಯಾವ ಹಾಲು ಉತ್ಪಾದಕರ ಸಂಘದಲ್ಲಿ ಏನೇನಾಗುತ್ತೆ, ಏನು ಬಹಳ ದಿನ ಕಾಯ್ಬೇಕಾಗಿಲ್ಲ. ಆ ರೈತನಿಗೆ ಎಷ್ಟು ಕೊಡ್ತಾರೆ? ಗ್ರಾಹಕರ ಮೇಲೆ 4 ರೂಪಾಯಿ ಹಾಕಿ. ಈಗ ಸರಿಯಪ್ಪ, ಹಾಲಿಂದೇನೋ ಕೊಡ್ತೀರಿ, ಕೇಳ್ಕೊಂಡಿದ್ದೀರಿ, ಆಯ್ತು ನೀವು ಕೊಡ್ತೀರಿ ಅಂತಲೇ ಅನ್ಕೊಂಡ್ಬಿಡದ. ಮೊಸರು 4 ರೂಪಾಯಿ ಮಾಡಿದಿರಲ್ಲ, ಮೊಸರು ದುಡ್ಡು ಯಾರಿಗೆ ಕೊಡ್ತೀರಿ? ಯಾರಿಗೆ ಕೊಡ್ತಾರೆ? ಇದು ನಿಮ್ಮ ಕಾರ್ ಪಾರ್ಕಿಂಗ್ ಕತೆ.